ನಮಸ್ಕಾರ ವೀಕ್ಷಕರೇ, ಕನ್ನಡದ ಕಿಚ್ಚು ಸುದ್ದಿವಾಹಿನಿಗೆ ಸ್ವಾಗತ. ಇಂದು ರಾಣೆಬೆನ್ನೂರಿನಲ್ಲಿ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬೋರ್ಡಿಕಟ್ಟಿ ಇವರ ನೇತೃತ್ವದಲ್ಲಿ ರಾಣೆಬೆನ್ನೂರು ರಾಜ ಗಣಪತಿಯ 17ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಶತಮಾನದ ಸಂಘಸೂರ್ಯ ಎಂಬ ವಿಷಯಾಧಾರಿತ ಮಹಾಗಣಪತಿಯ ಸಾರ್ವಜನಿಕ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಇಂದು ರಾಣೆಬೆನ್ನೂರಿನ ಮುನ್ಸಿಪಲ್ ಕ್ರೀಡಾಂಗಣದಲ್ಲಿ ನೆರವೇರಿತು. ಇದರ ವಿಶೇಷ ವರದಿ ನೋಡೋಣ ಬನ್ನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮರೇ, ಸಂಘದ ಸ್ವಯಂ ಸೇವಕರೇ, ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರೇ, ಕಾರ್ಯಕರ್ತರೇ, ಅಭಿಮಾನಿಗಳೇ, ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿ 6ನೇ ದಿನ ಅಂದರೆ ಗಣೇಶೋತ್ಸವ ಹಬ್ಬ 27ನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಮಳೆಯ ಕಾರಣದಿಂದ ವಿಳಂಬವಾಗಿ ಇಂದು 6ನೇ ದಿನಕ್ಕೆ ನಾವು ಈ ಒಂದು ಮಂಟಪವನ್ನು ರಮಣ್ಣಜಿ ಹಾಗೂ ಪ್ರಕಾಶಾನಂದ ಮಹಾರಾಜ್ ಗುರುಗಳ ಅವರ ಆಶೀರ್ವಾದದಿಂದ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ನೂರಾರು ಶ್ರಮಿಕರು ಶ್ರಮಿಸಿದಿಂದ ಇಂಥ ಒಂದು ಮಂಟಪ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ನಮ್ಮ ಕಲಾವಿದರಾದಂಥ ಇಂದ್ರ ಕುಮಾರ್ ಅವರು ಈ ಒಂದು ಮಂಟಪವನ್ನು ರೆಡಿ ಮಾಡಲಿಕ್ಕೆ ಬಹಳ ಹಗಲಿರುಳು ಶ್ರಮಿಸಿದ್ದಾರೆ. ಅದೇ ರೀತಿ ಸಂಘ ನಡೆದು ಬಂದ ದಾರಿ, ಈ ಒಂದು ಸಂಘಕ್ಕೆ ಈ ಒಂದು ಮಂಟಪಕ್ಕೆ ಒಂದು ಹೆಸರು ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಮೀಡಿಯಾ ಮಾಸ್ಟರ್ ರಾಘವೇಂದ್ರ ಜಿ ಅವರಿಗೆ ಕರೆ ಮಾಡಿ ಕೇಳಿದ್ವಿ, ಏನಂತ ಈ ಥರ ನಾವು ಒಂದು ಕಾನ್ಸೆಪ್ಟ್ ಆಗತ್ತೀವಿ, ಇದಕ್ಕೆ ಒಂದು ಏನಾದರೂ ಹೆಸರು ಕೊಡ್ಬೇಕು ಅಂದಾಗ ಶತಮಾನದ ಸಂಘ ಸೂರ್ಯ ಅಂತಂದು ಅಂದ್ರೆ ತಮಗೆಲ್ಲ ಅನಿಸ್ಬೋದು, ಶತಮಾನದ ಸಂಘ ಓಕೆ, ಆದ್ರೆ ಸೂರ್ಯ ಯಾಕೆ ಅಂತಂದ್ರೆ ನಮಗೆ ಅನಿಸಿದ್ದೇನಪ್ಪ ಅಂದ್ರೆ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ಭಾರತ ಖಂಡಕ್ಕೆ ಏನಾದರೂ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತಂದು ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕಂದ್ರೆ 1925ರಿಂದ ಹಿಂದೆ ಈ ಸಂಘ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಹಿಂದೂಗಳಿಗೆ ರಕ್ಷಣೆ ಮಾಡಲಿಕ್ಕೆ ಯಾವ ಒಂದು ಸಂಘಟನೆಯೂ ಇದ್ದಿಲ್ಲ. ಇದ್ರೂ ಕೇವಲ ಆ ಒಂದು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹಾಗಾಗಿ ಆ ಒಂದು ಉದ್ಘಾಟನೆ ಆಗಿದ್ದ ಸಂಘನೆ ಈ ಒಂದು ದೇಶಕ್ಕೆ, ಈ ಒಂದು ರಾಷ್ಟ್ರಕ್ಕೆ ಸೂರ್ಯ ಹೆಂಗ ಉದಯ ಆದ ತಕ್ಷಣ ಬೆಳಕಾಗ್ತಿದ್ದೆ ತಮ್ಮ ಎಲ್ಲ ದಿನಾಚರಣೆಗಳು ಶುರುವಾಗ್ತಾವ, ಅದೇ ರೀತಿ ಈ ಸಂಘ ಉದಯ ಆಗಿದ್ಮೇಲೆ ಈ ಹಿಂದೂಗಳಿಗೆ ಒಂದು ಪ್ರೇರಣೆ ಹಾಗೂ ಶಕ್ತಿ, ನಮ್ಮ ಒಂದು ಬೆಂಬಲಕ್ಕಾಗಿ, ನಮ್ಮ ರಕ್ಷಣೆಗಾಗಿ ಸಂಘ ಇದೆಯಪ್ಪ ಅನ್ನೋ ಒಂದು ಏನು ಕಲ್ಪನೆ ಬಂತು. ಹಾಗಾಗಿ ಆ ಕಲ್ಪನೆ ಇಟ್ಕೊಂಡು ಈ ಶತಮಾನದ ಸಂಘ ಸೂರ್ಯ ಅಂತಂದು ತಾವು ಆ ಕಡೆ ಪಕ್ಕದಲ್ಲಿ ನೋಡ್ಬೋದು, ತಾವೆಲ್ಲ ನೋಡಿರ್ಬೋದು 13ನೇ ಶತಮಾನದ ದೇವಸ್ಥಾನ. 13ನೇ ಶತಮಾನದಲ್ಲಿ ಅದನ್ನ ನಮ್ಮ ಪೂರ್ವಜರು ಹೇಗೆ ನಿರ್ಮಾಣ ಮಾಡಿದ್ರು ಅಂದ್ರೆ, ಅದರಲ್ಲಿ ಗರ್ಭಗುಡಿಯಲ್ಲಿ ಸೂರ್ಯ ಗಾಳಿಯಲ್ಲಿ ತೇಲ್ತಾ ಇರ್ತಿತ್ತು. ಆದ್ರೆ ಅದು ಈಗ ನೋಡಕ್ ಸಿಗೋದಿಲ್ಲ. ಯಾಕಂದ್ರೆ ಈ ಅರಬರ ಗಾಳಿಯಿಂದ ಅದು ಸಂಪೂರ್ಣ ನಾಶ ಆಗಿ ಆ ಒಂದು ಏನು ಜೀರೋ ಗ್ರಾವಿಟಿಯಲ್ಲಿ ಆ ಸೂರ್ಯನ ಒಂದು ಉಗ್ರವನ್ನ ಗಾಳಿಯಲ್ಲಿ ತೇಲಾಗಿ ಮಾಡಿದ್ರು, ಅದು ಈಗ ನಮಗೆ ಕಾಣ್ ಸಿಗೋದಿಲ್ಲ. ಆದ್ರೆ ಆ ಇತಿಹಾಸ ಯಾರು ಅಳಿಸಕ್ಕಾಗಲ್ಲ. ಆ ಇತಿಹಾಸವನ್ನ ನಾವು ಕೂಡ ಈ ಭಾಗದ ಜನರಿಗೆ ಅದನ್ನ ತೋರಿಸುವಂತ ಪ್ರಯತ್ನ, ಅದು ಗಾಳಿಯಲ್ಲಿ ತೇಲುವ ಸೂರ್ಯನ ಇಲ್ಲಿ ನಿರ್ಮಾಣ ಮಾಡ್ಬೇಕು ಅಂತಂದೇಳಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆ ಪ್ರಯತ್ನಕ್ಕೆ ನಮ್ಮ ಇಲ್ಲೇ RTS ಕಾಲೇಜಿನ ಸತೀಶ್ ಭತ್ತದವರು, ಪುತ್ತೂರು ಗ್ರಾಮದವರು, ಅವರು ಕೂಡ ಅದನ್ನ ಬಹಳ ಶ್ರಮ ವಹಿಸಿ ಅದನ್ನ ಸಕ್ಸಸ್ಫುಲ್ ಆಗಿದೆ. ನೆದರ್ಲ್ಯಾಂಡಿಂದ ಆ ಒಂದು ಕೆಲವೊಂದು ಮಿಷನರಿ ಐಟಮ್ಗಳನ್ನ ತರಿಸಿ ಅದನ್ನ ಇಲ್ಲೇ ರೆಡಿ ಮಾಡಿ ಆ ಒಂದು ಸೂರ್ಯವನ್ನ ಗಾಳಿಯಲ್ಲಿ ತೇಲೋ ಹಾಗೆ ಮಾಡಿದ್ದಾರೆ. ಅದು ಕೆಲವೊಂದು ಸಮಯದಲ್ಲಿ ಅದು ತಮ್ಗೆಲ್ಲರಿಗೂ ಚಕ್ರಬುದ್ಧಿ ವಿನಾಶ
ಸಹಕಾರಿಯಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ತಿಳಿಸಿ ಆರಂಭ ದೀಪ ಪ್ರಜ್ವಲದೊಂದಿಗೆ ಆಗಿದೆ. ಕಾರ್ಯಕ್ರಮದಲ್ಲಿ ವೈಯಕ್ತಿಕ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಉತ್ತಮಗೊಳಿಸಬೇಕು. ಹಿಂದುತ್ವದ ಭೀಮ